ಈ ವಿಡಿಯೋದಲ್ಲಿ ಬಂದು ನಾವು IMA ಬಗ್ಗೆ ಡಿಸ್ಕಸ್ ಮಾಡೋಣ. ಜಸ್ಟ್ ಡ್ಯಾಶ್ಬೋರ್ಡ್ IMA ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. IMA ಫುಲ್ ಫಾರ್ಮ್ ಬಂದು ಐಡೆಂಟಿಟಿ ಆಕ್ಸಿಸ್ ಮ್ಯಾನೇಜ್ಮೆಂಟ್ ಅಂತ. ಇಲ್ಲಿ ನೋಡ್ಬೋದು IMA ಬಂತು ಅಂದರೆ ಇಷ್ಟು ಆಪ್ಷನ್ಗಳು ಕೊಟ್ಟಿರ್ತಾರೆ. ಅದರಲ್ಲಿ ಬಂದು ನಾವು ಯೂಸರ್ ಬಗ್ಗೆ ಮತ್ತು ರೋಲ್ಸ್ ಬಗ್ಗೆ ಮತ್ತು ಪಾಲಿಸಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಲ್ಲಿ ಬಂದು ನಾನು ನಿಮಗೆ ಸ್ಮಾಲ್ ಆಗಿ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ಲು ನಿಮ್ಮ ಹತ್ರ ಒಂದು ಮನೆ ಇದೆ ಅಂತ ತಿಳ್ಕೊಳ್ಳಿ. ಮನೆ ಇದೆ, ಮನೆಯಲ್ಲಿ ಬಂದು ನಿಮ್ಮ ಹತ್ರ ರೂಮ್ಸ್ಗಳಿದೆ, ಡಿಫ್ರೆಂಟ್ ರೂಮ್ಸ್ಗಳು. ಓಕೆ, ಇದು ಬಂದು ವಾಶ್ರೂಮ್ ಅಂತ ತಿಳ್ಕೊಳ್ಳಿ. ವಾಶ್ರೂಮ್, ಇದು ಬಂದು ಕಿಚನ್ನು, ಇದು ಬಂದು ರೂಮ್ 1, ಇದು ಬಂದು ರೂಮ್ 2, ಇದು ಬಂದು ರೂಮ್ 3 ಅಂತ ತಿಳ್ಕೊಳ್ಳಿ. ಎಲ್ಲದಕ್ಕೂ ಒಂದೊಂದು ಕೀಗಳಿರುತ್ತೆ. ಇದ್ಕೊಂದು ಕೀ, ಇದ್ಕೊಂದು ಕೀ, ಇದ್ಕೊಂದು ಕೀ, ಇದ್ಕೊಂದು ಕೀ, ಇದ್ಕೊಂದು ಕೀ. ಒಟ್ಟು ಟೋಟಲ್ 3, 2, 5 ಕೀಗಳಿದೆ ಇರುತ್ತೆ. ಆ 5 ಕೀಗಳು ಬಂದು ಓನರ್ ಹತ್ರ ಇರುತ್ತೆ. ಓನರ್ ಹತ್ರ 5 ಕೀಸ್ಗಳಿದೆ ಅಂತ ತಿಳ್ಕೊಳ್ಳಿ. ಓಕೆ, ಓನರ್ ಬಂದು ಅವನಿಗೆ ಕಿಚನ್ನು ಆಕ್ಸೆಸ್ ಮಾಡಬೇಕು ಅಂತ ಅಂದರೆ ಅವನೇನು ಮಾಡ್ತಾನೆ, ಇಲ್ಲಿಗೆ ಬಂದು ಮನೆ ಒಳಗಡೆ ಬಂದು ಕಿಚನ್ದು ಏನಿದೆ ಕೀ ಅವನ ಹತ್ರ ಏನಿದೆ ಆ ಕೀನ ಓಪನ್ ಮಾಡಿ ಕಿಚನ್ ಓಪನ್ ಮಾಡ್ತಾನೆ. ಅದೇ ರೀತಿ ರೂಮ್ಗೆ ಹೋಗಬೇಕು ಅಂತ ಅಂದರೆ ಈ ರೂಮ್ದು ಕೀ ಏನಿದೆ ಆ ಕೀ ಓಪನ್ ಮಾಡಿ, ಅದೇ ರೀತಿ ಎಲ್ಲ ಕೀನು ಇರೋದ್ರಿಂದ ಅವ್ನು ಎಲ್ಲಿಗೆ ಬೇಕು ಆ ಕೀನ ಯೂಸ್ ಮಾಡಿಕೊಂಡು ಅವನು ಆ ರೂಮ್ನ ಓಪನ್ ಮಾಡ್ತಾನೆ. ಅದೇ ರೀತಿ ಅವನೊಬ್ಬ ಫ್ರೆಂಡ್ ಬರ್ತಾನೆ. ಅವ್ನಿಗೇನಾಗಿರುತ್ತೆ ಅಂತ ಅಂದರೆ ತುಂಬ ಅರ್ಜೆಂಟ್ ಆಗಿರುತ್ತೆ, ಅವ್ನು ವಾಶ್ರೂಮ್ಗೆ ಹೋಗ್ಬೇಕಾಗಿರುತ್ತೆ. ಆವಾಗ ಬಂದು ಇವನೇನು ಮಾಡ್ತಾನೆ, ಓನರ್ ಹತ್ರ ಕೇಳ್ತಾನೆ, ಈ ಥರ ನಾನು ವಾಶ್ರೂಮ್ಗೆ ಹೋಗ್ಬೇಕು, ನನಗೊಂದು ಕೀ ಕೊಡು ಅಂತ. ಅವಾಗ ಏನು ಮಾಡ್ತಾನೆ, ಇವನು ಜಸ್ಟ್ ವಾಶ್ರೂಮದು ಮಾತ್ರ ಕೀ ಕೊಡ್ತಾನೆ. ವಾಶ್ರೂಮ್ದು ಇವನಿಗೆ ಯಾರಿರ್ತಾನೆ, ರಾಜು ಅಂತ ಹೇಳ್ತಾನೆ ಅಂತ ತಿಳ್ಕೊಳ್ಳಿ. ಇವನಿಗೆ ಬಂದು ವಾಶ್ರೂಮ್ ಮಾತ್ರ ಕೀ ಕೊಡ್ತಾನೆ. ಅವನೇನು ಮಾಡ್ತಾನೆ, ಆ ವಾಶ್ರೂಮ್ ಕೀನ ತಗೊಂಡೋಗಿ ವಾಶ್ರೂಮ್ ಹತ್ರ ಹೋಗಿ ಆ ವಾಶ್ರೂಮ್ ಕೀ ಏನಿದೆ ಆ ಕೀನ ಓಪನ್ ಮಾಡಿ ವಾಶ್ರೂಮ್ಗೆ ಹೋಗಿ ಲಾಸ್ಟ್ ತಂದು ಬಂದು ಅವನು ಇವನು ಬೇಕಾದ್ರೆ ಓನರ್ಗೆ ಬೇಕಾದ್ರೆ ಕೊಡ್ಬೋದು ಅಥವಾ ಅವನೇ ಬೇಕಾದ್ರೆ ಇಟ್ಕೋಬೋದು. ಈ ರೀತಿ ಇವನು ಏನು ಮಾಡ್ತಾನೆ, ಓನರ್ ಬಂದು ಅವನು ಕೀ ಕೊಡ್ತಾನೆ. ಆ ಕೀನ ಪರ್ಟಿಕ್ಯುಲರ್ ಆಗಿ ವಾಶ್ರೂಮ್ ಕೀ ಮಾತ್ರ ಕೊಡ್ತಾನೆ. ಅವನು ವಾಶ್ರೂಮ್ ಕೇಳಿದಾಗ ಆ ವಾಶ್ರೂಮ್ ಕೀನ ತಗೊಂಡೋಗಿ ವಾಶ್ರೂಮ್ನ ಯೂಸ್ ಮಾಡ್ಕೊಳ್ತಾನೆ. ಇದೇ ರೀತಿ ನಿಮ್ಗೆ AWS ಅಲ್ಲಿ ಬಂದು ರೂಟ್ ಯೂಸರ್ ಮತ್ತು IMA ಯೂಸರ್ ಅಂತ ಇದೆ, IAM ಯೂಸರ್ ಅಂತ ಇದೆ. ರೂಟ್ ಯೂಸರ್ ಬಂದು ಮೇನ್ ಅಥಾರಿಟಿ ಆಗಿರ್ತಾನೆ. ಅವನು ಬಂದು AWS ಎಲ್ಲ ರೂಲ್ಸ್ಗಳು ಮತ್ತು ಎಲ್ಲನೂ ಅವನು ಕಂಟ್ರೋಲ್ ಮಾಡ್ಬೋದು. ಎಲ್ಲ ರಿಸೋರ್ಸ್ಗಳಾಗಲಿ ಎಲ್ಲನೂ ಅವನು ಬಿಲ್ಲಿಂಗ್ದಾಗಲಿ ಎಲ್ಲನೂ ಕಂಟ್ರೋಲ್ ಮಾಡ್ಬೋದು. ಅವನ ಹತ್ರ ಎಲ್ಲ ಆ್ಯಕ್ಸೆಸ್ ಇರುತ್ತೆ. ಈ ರೂಟ್ ಯೂಸರ್ ಬಂದು ಅವನು ಪರ್ಟಿಕ್ಯುಲರ್ ಆಗಿ IMA ಯೂಸರ್ಗಳನ್ನ ಕ್ರಿಯೇಟ್ ಮಾಡೋದು. 1 or more IMA ಯೂಸರ್ಗಳನ್ನ ಕ್ರಿಯೇಟ್ ಮಾಡಿ ಅವನಿಗೆ ಪರ್ಟಿಕ್ಯುಲರ್ ಆಕ್ಸೆಸ್ ಕೊಡ್ಬೋದು ಅಂತಂದರೆ ರಿಸೋರ್ಸ್ ಆಕ್ಸೆಸ್. ಇವಾಗ ಫಾರ್ ಎಕ್ಸಾಂಪಲ್ಲು ಇವನೇನು ಮಾಡ್ತಾನೆ, ರೂಟ್ ಯೂಸರ್ ಏನು ಮಾಡ್ತಾನೆ, ಇವಾಗ ರಾಜು ಬಂದು ನನಗೆ ಈ ಥರ ಒಂದು S3 ಬಕೆಟ್ ಆಕ್ಸೆಸ್ ಕೊಡಿ ಅಂತ ಕೇಳ್ತಾನೆ. ಅವಾಗ ಏನು ಮಾಡ್ತಾನೆ, ರೂಟ್ ಯೂಸರ್ ಯಾರಿರ್ತಾನೋ ಅವನು ಬಂದು IMA ಒಳಗಡೆ ಹೋಗಿ ಒಂದು ಯೂಸರ್ನ ಕ್ರಿಯೇಟ್ ಮಾಡ್ತಾನೆ, ರಾಜು ಅಂತ. ಅವನಿಗೆ ಬಂದು ಒಂದು ಪಾಲಿಸಿನ ಅಸೈನ್ ಮಾಡ್ತಾನೆ ಅಷ್ಟೇ. ಪಾಲಿಸಿ ಅಂತ ಅಂದರೆ ಸೆಟ್ ಆಫ್ ರೂಲ್ಸ್ ಅಷ್ಟೇ. ಪಾಲಿಸಿ ಒಳಗಡೆ ಬಂದು ಏನು ಪಾಲಿಸಿ ಏನು ಆಕ್ಸಿಸ್ ಕೊಡಬೇಕು ಆ ಆಕ್ಸಿಸ್ನ ಈ ಪಾಲಿಸಿ ಒಳಗಡೆ ಡಿಫೈನ್ ಮಾಡ್ತಾನೆ. ಇವಾಗ S3 ಏನಾದರೂ ಕೊಡಬೇಕು ಅಂತಂದರೆ ಪಾಲಿಸಿ ಒಳಗಡೆ S3ನ ಡಿಫೈನ್ ಮಾಡ್ತಾನೆ. ಡಿಫೈನ್ ಮಾಡಾದ್ಮೇಲೆ ಅದನ್ನು ಬಂದು ಈ ರೂಟ್ ಯೂಸರ್ ಬಂದು ಪರ್ಟಿಕ್ಯುಲರ್ ರಾಜುಗೆ ಅಸೈನ್ ಮಾಡ್ತಾನೆ. ಅವಾಗ ಏನು ಮಾಡ್ಬೋದು, ಅವನು ಯೂಸರ್ ನೇಮ್ ಪಾಸ್ವರ್ಡ್ ಮುಖಾಂತರ ಅವನಿಗೊಂದು ಜನ್ರೇಟ್ ಆಗುತ್ತೆ, ಅದು ಮುಂದೆ ತೋರಿಸ್ತೀನಿ. ಅದನ್ನು ಯೂಸ್ ಮಾಡಿಕೊಂಡು ಆ IMA ಯೂಸರ್ ಮುಖಾಂತರ ಅವನು ಆ S3 ಬಕೆಟ್ನ ಆಕ್ಸೆಸ್ ಮಾಡ್ಬೋದು. ಜಸ್ಟ್ ಈ S3 ಬಕೆಟ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಅವನಿಗೆ. ಇವನು ಯಾವುದಕ್ಕೆ ಪರ್ಮಿಷನ್ ಕೊಡ್ತಾನೋ, ಯಾವ ರಿಸೋರ್ಸ್ಗೆ ಪರ್ಮಿಷನ್ ಕೊಡ್ತಾನೋ ಆ ರಿಸೋರ್ಸ್ಗೆ ಮಾತ್ರ ಪರ್ಮಿಷನ್ ಇರುತ್ತೆ. ಓಕೆ, ಇವಾಗ ಡೆಮೋ ಆಯಿತು. ಇವಾಗ ನಾವು ಪ್ರಾಕ್ಟಿಕಲ್ ಸೆಷನ್ಗೆ ಹೋಗೋಣ. ಜಸ್ಟ್ ಇಲ್ಲಿ ನೋಡ್ಬೋದು, ಇದು ಬಂದು INS ಅಡ್ಮಿನ್ ಏನಂತ ಇದೆ, ಇದು ರೂಟ್ ಯೂಸರ್ ಆಗಿರ್ತಾನೆ. ಜಸ್ಟ್ ಇಲ್ಲಿ ಯೂಸರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಮುರುಳಿ ಏನಿದೆ ಇದು ರೂಟ್ ಯೂಸರು. ಇದು ನಾರ್ಮಲ್ ಆಗಿ ನಾನು ಕ್ರಿಯೇಟ್ ಮಾಡಿ ಇಕ್ಕಿದ್ದೀನಿ ಅಷ್ಟೇ. ರೂಟ್ ಯೂಸರ್ ಪರ್ಮಿಷನ್ ಕೊಟ್ಟಿದ್ದೀನಿ ಇದಕ್ಕೆ. ಇವಾಗ ಬಂದು ನಾನು ರಾಜು ಅಂತ ಒಂದು ಯೂಸರ್ನ ಕ್ರಿಯೇಟ್ ಮಾಡ್ತೀನಿ. ರಾಜು ಅಂತ ಯೂಸರ್ನ ಕ್ರಿಯೇಟ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಪಾಲಿಸಿ ಅಂತ ಏನಿದೆ ಅವನಿಗೆ ರೂಲ್ಸ್ನ ಅಸೈನ್ ಮಾಡ್ತೀನಿ. ಇವಾಗ S3 ಬಕೆಟ್ ಆಕ್ಸೆಸ್ ಮಾತ್ರ ಬೇಕಾಗಿರೋದು. ಅದಕ್ಕಿಂತ ಮೊದಲು ನಾನು ಜಸ್ಟ್ ಯೂಸರ್ನ ಕ್ರಿಯೇಟ್ ಮಾಡ್ತೀನಿ. ಆ ಯೂಸರ್ನ ಕ್ರಿಯೇಟ್ ಮಾಡಿ ಅದರಿಂದ ಆಕ್ಸೆಸ್ ಮಾಡೋಕ್ಕೆ ನೋಡ್ತೀನಿ. ಅವಾಗ S3 ಬಕೆಟ್ ಇನ್ನೂ ಆಕ್ಸೆಸ್ ಯಾವುದೇ ರೀತಿ ರಿಸೋರ್ಸ್ನ ಆಕ್ಸೆಸ್ ಕೊಟ್ಟಿರಲ್ಲ ನಾನು. ಅವಾಗ ಏನಾಗುತ್ತೆ, ಅವನಿಗೆ ಯಾವುದೇ ರೀತಿ ಆಕ್ಸೆಸ್ ಸಿಗಲ್ಲ. ಅದಾದ್ಮೇಲೆ ಬಂದು ನಾವು ಯೂಸರ್ ಕ್ರಿಯೇಟ್ ಆಗಿ ಅದು ಚೆಕ್ ಮಾಡಾದ್ಮೇಲೆ ನಾವು ಪಾಲಿಸಿನ ಅಸೈನ್ ಮಾಡೋಣ, ರೂಲ್ಸ್ನ ಅಸೈನ್ ಮಾಡೋಣ. ಈ ಥರ ಇವನಿಗೆ ಈ ಆಕ್ಸೆಸ್ನ ಕೊಡು ಅಂತ. ಮೊದಲು ನಾನು ಏನಿದೆ IMA ಯೂಸರ್ನ ಕ್ರಿಯೇಟ್ ಮಾಡ್ತೀನಿ, ರಾಜು ಅಂತ. ಓಕೆ, ಜಸ್ಟ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ
ಇಲ್ಲಿ ಒಂದು ಗ್ರೂಪ್ ಬೇಕಾದ್ರೆ ಅಸೈನ್ ಮಾಡೋದು. ಇನ್ ಕೇಸ್ ಏನಾದ್ರು ಗ್ರೂಪ್ ಇತ್ತು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಟೆಸ್ಟಿಂಗು, ಡೆವಲಪ್ಮೆಂಟು ಆ ರೀತಿ ಏನಾದ್ರು ಗ್ರೂಪ್ ಇತ್ತು ಅಂತ ಅಂದರೆ ಪರ್ಟಿಕ್ಯುಲರ್ ಆ ಗ್ರೂಪ್ಗೆ ಅಸೈನ್ ಮಾಡಿ ಆ ಗ್ರೂಪ್ಗೆ ಏನು ಪರ್ಮಿಷನ್ ಇರುತ್ತೋ ಆ ಪರ್ಮಿಷನ್ ಬಂದು ಅವ್ನಿಗೆ ಸಿಗುತ್ತೆ. ನೆಕ್ಸ್ಟು ಕಾಪಿ ಪರ್ಮಿಷನ್, ಕೇಸ್ ಆಲ್ರೆಡಿ ಪರ್ಮಿಷನ್ ಇತ್ತು ಅಂದರೆ ಅದನ್ನು ಕಾಪಿ ಮಾಡ್ಬೋದು ಪರ್ಟಿಕ್ಯುಲರ್ ಆಗಿ ಆಕ್ಸೆಸ್ ಮಾಡಿ. ಇಲ್ಲಿ ನೋಡಿ, ಈ ಮುರುಳಿ ಏನಾಯಿತು ಅಂತಂದರೆ ಇದ್ರ ಮುಖಾಂತರ ಇದನ್ನು ಕ್ಲಿಕ್ ಮಾಡಿದ್ರೆ ಒಂದು ಪರ್ಮಿಷನಲ್ಲಿ ಆಕ್ಸೆಸ್ ಆಗುತ್ತೆ. ನೆಕ್ಸ್ಟು ಅಟ್ಯಾಚ್ ಪಾಲಿಸಿ, ಇಲ್ಲಿ ಬಂದು ಪಾಲಿಸಿನ ಅಟ್ಯಾಚ್ ಮಾಡ್ಬೋದು. ಇಲ್ಲಿ ಜಸ್ಟ್ ನಾವು ಯಾವುದೇ ರೀತಿ ಪಾಲಿಸಿನ ಅಟ್ಯಾಚ್ ಮಾಡೋಕೆ ಹೋಗಲ್ಲ. ಇನ್ನು ಯಾವುದೇ ರೀತಿ ನಾವು ಇದು ಬಂದು AWS ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಾರೆ ಎಲ್ಲ ಆಕ್ಸೆಸು, ಅಡ್ಮಿನಿಸ್ಟ್ರೇಟಿವ್ ಆಕ್ಸೆಸಲ್ಲಿ ಎಲ್ಲ ಪಾಲಿಸಿಗಳನ್ನ ಅವ್ರು ಅಟ್ಯಾಚ್ ಮಾಡಿರ್ತಾರೆ. ಏನೇನು ಇದು ಬೇಕು, ರೂಲ್ಸ್ಗಳು ಬೇಕು ಅದನ್ನು ಅಸೈನ್ ಮಾಡಿರ್ತಾರೆ. ಬಟ್ ನಾನು ಓನಾಗಿ ಒಂದು ಕ್ರಿಯೇಟ್ ಮಾಡ್ತೀನಿ, ಅದಕ್ಕೋಸ್ಕರ ನಾನು ಇಲ್ಲಿ ಬ್ಲ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಕ್ರಿಯೇಟ್ ಯೂಸರ್. ಓಕೆ, ಇಲ್ಲಿ ನೋಡ್ಬೋದು ಯೂಸರ್ ಕ್ರಿಯೇಟ್ ಆಗಿದೆ. ಇದ್ರೊಳಗಡೆ ಹೋಗೋಣ, ರಾಜು ಅನ್ನೋ ಯೂಸರ್ ಒಳಗಡೆ. ಇಲ್ಲಿ ಬಂದು ಯಾವುದೇ ರೀತಿ ಪರ್ಮಿಷನ್ ಇನ್ನೂ ಡಿಫೈನ್ ಆಗಿಲ್ಲ. ನಾನು ಏನು ಮಾಡ್ತೀನಿ, ಇಲ್ಲಿ ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ ಅಂತ ಇದೆ ನೋಡಿ, ಇದ್ರೊಳಗಡೆ ಕ್ಲಿಕ್ ಮಾಡ್ತೀನಿ. ಯಾಕಂತಂದ್ರೆ ನಾವು ಯೂಸರ್ ನೇಮ್ ಪಾಸ್ವರ್ಡು ನಾವು ಜನರೇಟ್ ಮಾಡಬೇಕಾಗಿರುತ್ತೆ, ಅದ್ರ ಮುಖಾಂತರ ನಾವು ಆಕ್ಸೆಸ್ ಮಾಡೋದು. ಇಲ್ಲಿ ಬಂದು ಎನೇಬಲ್ ಕನ್ಸೋಲ್ ಆಕ್ಸೆಸ್ ಅಂತ ಇರುತ್ತೆ. ಈ ರೀತಿ ಒಂದು ಕನ್ಸೋಲ್ ಆಕ್ಸೆಸ್ ಕೊಡುತ್ತೆ ಅದು. ಎನೇಬಲ್ ಮಾಡಿದ್ರೆ ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಒಂದು ಆಟೋ ಜನರೇಟೆಡ್ ಅಂತ ಕೊಡಿ. ನಾನು ಟೆಸ್ಟಿಂಗೋಸ್ಕರ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಆಟೋ ಜನರೇಟೆಡ್ ಕೊಡ್ತೀನಿ. ಇಲ್ಲಿ ಕಸ್ಟಮ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡಿ ಕಸ್ಟಮ್ ಬೇಕಾದ್ರೆ ಕೊಡ್ಬೋದು. ಅದೇ ರೀತಿ ನೀವು ಇನ್ ಕೇಸ್ ಏನಾದರೂ ಒಂದ್ಸರಿ ಲಾಗಿನ್ ಆದಮೇಲೆ ನಾವು ಏನು ಪಾಸ್ವರ್ಡ್ ಕೊಟ್ಟಿರ್ತೀವಿ ಆ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ನು ಕೊಡ್ಬೋದು. ಈ ಜಸ್ಟ್ ಕ್ಲಿಕ್ ಮಾಡಿದ್ರೆ ಅವನು ಈ ಪರ್ಟಿಕ್ಯುಲರಾಗಿ ಏನು ಜನರೇಟ್ ಆಗಿರುತ್ತೆ ಆ ಯೂಸರ್ ನೇಮ್ ಪಾಸ್ವರ್ಡ್ನ ಕೊಟ್ಟು, ಅದಾದಮೇಲೆ ಅದು ಪಾಸ್ವರ್ಡ್ ಕೊಟ್ಟು ಎಂಟ್ರಿ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನ್ಯೂ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ. ಅಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಕೊಡ್ಬೋದು. ನಾನು ಜಸ್ಟು ಇದನ್ನು ಯಾವುದೇ ರೀತಿ ಎನೇಬಲ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಅಪ್ಲೈ ಅಂತ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಲಿಂಕು ಜನರೇಟ್ ಆಗಿದೆ, ಅದೇ ರೀತಿ ಯೂಸರ್ ನೇಮು ಜನರೇಟ್ ಆಗಿದೆ, ಅದೇ ರೀತಿ ಪಾಸ್ವರ್ಡ್ ಜನರೇಟ್ ಆಗಿದೆ. ಇಲ್ಲಿ ನೋಡ್ಬೋದು ನಾನು ಇದನ್ನು CSV ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ತೀನಿ. ಓಕೆ, ಡೌನ್ಲೋಡ್ ಮಾಡಿಕೊಂಡೆ. ಜಸ್ಟ್ ಇದನ್ನು ಕ್ಲೋಸ್ ಕೊಡ್ತೀನಿ. ಇವಾಗ ಬಂದು ನಾನು ಇಲ್ಲಿ ಬಂದು ರೂಟ್ ಯೂಸರಲ್ಲಿ ಲಾಗಿನ್ ಆಗಿದ್ದೀನಿ ನೋಡ್ಬೋದು. ಇಲ್ಲಿ ಬಂದು ಎಲ್ಲ ಆಕ್ಸೆಸ್ಸು ಇದೆ ನನಗೆ. S3 ಬಕೆಟ್ ಬೇಕಾದರೆ ಕ್ರಿಯೇಟ್ ಮಾಡೋದು, S3 ಬಕೆಟ್ ಒಳಗಡೆ ಕ್ಲಿಕ್ ಮಾಡಿ. ಇಲ್ಲಿ ಬೇಕಾದರೆ ನಾನು ಬೇಕಾದರೆ ರೂಟ್ ಯೂಸರಲ್ಲಿ ಎನಿ ಆಕ್ಸೆಸ್ ಕೊಡ್ಬೋದು. ಬಟ್ ನೀವು ನಿಮ್ಮ ಕಂಪ್ನಿಗಳಲ್ಲಿ ಬಂತು ಅಂತ ಅಂದರೆ ಈ ರೀತಿ ರೂಟ್ ಯೂಸರ್ ಆಕ್ಸೆಸ್ಸು ಯಾರಿಗೂ ಕೊಟ್ಟಿರಲ್ಲ. ಅವ್ರು ಬಂದು IMI ರೂಲ್ನ ನಿಮ್ಗೆ ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ಇದು ಆಕ್ಸೆಸ್ ಮಾಡೋಕ್ಕಾಗ್ತಾಯಿದೆ ನನಗೆ S3 ಬಕೆಟ್ನ. ಇವಾಗ ಏನು ಮಾಡ್ತೀನಿ, ನಾನು ಪ್ರೈವೇಟ್ ಮೂಡಲ್ಲಿ ಹೋಗಿ ನಾನು ಬಂದು AWS amazon.com ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ಸೈನ್ ಇನ್ ಅಂತ ಏನಿದೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ IMI ಯೂಸರ್ ಅಂತ ಇದೆ ನೋಡಿ, IMI ಯೂಸರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಕೌಂಟ್ ID ನ ಪೇಸ್ಟ್ ಮಾಡಿ ಅಷ್ಟೇ. ಇನ್ ಕೇಸ್ ಏನಾದರೂ ಈ ರೀತಿ ನಿಮಗೆ ಒಂದು ನಿಮಿಷ ಈ ರೀತಿ ಲಿಂಕೇ ಇತ್ತು ಅಂತಂದರೆ ಈ ಲಿಂಕ್ನ ಡೈರೆಕ್ಟಾಗಿ ಪೇಸ್ಟ್ ಮಾಡೋದು. ಈ URL ಏನಿದೆ ಇದನ್ನೇ ಪೇಸ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಈ ID ಏನಿದೆ ಇಲ್ಲಿಗೆ ಅಸೈನ್ ಮಾಡ್ಕೊಬಿಡುತ್ತೆ. ಅಂತಂದರೆ ಇಲ್ಲಿಗೆ ಅಸೈನ್ ಮಾಡ್ಕೊಬಿಡುತ್ತೆ. ಇದನ್ನು ತೋರಿಸ್ತೀನಿ ನೋಡಿ. ಜಸ್ಟ್ ಈ ಲಿಂಕ್ನ ಪೇಸ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅದೇ ಅಸೈನ್ ಮಾಡ್ಕೊಬಿಡುತ್ತೆ ಆ ID ನ. ಇಲ್ಲಿ ನೋಡ್ಬೋದು ಆಟೋಮೆಟಿಕ್ಕಾಗಿ ಅದೇ ಅಕೌಂಟ್ ID ನ ಅಸೈನ್ ಮಾಡ್ಕೊಳ್ತಾ ಇದೆ. ಇಲ್ಲ ಅಂತ ಅಂದರೆ ನೀವು ಜಸ್ಟು ಅಕೌಂಟ್ ID ಇತ್ತು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಅಲ್ಲಿ ಇಲ್ಲಿ ಏನು ಕಾಣಿಸ್ತೋ ಅದೇ ಕಾಣಿಸ್ತಾ ಇದೆ ನಿಮಗೆ ಅಷ್ಟೇ. ಜಸ್ಟ್ ಇವಾಗ ಯೂಸರ್ ನೋಡೋಣ. ಯೂಸರ್ ಬಂದು ರಾಜು. ಓಕೆ, ನೆಕ್ಸ್ಟು ಪಾಸ್ವರ್ಡ್ ಬಂದು ಇದೇನು ಜನರೇಟ್ ಆಗಿದೆ ಅದನ್ನು ನಾನು ಕೊಡ್ತೀನಿ. ಓಕೆ, ಸೈನ್ ಇನ್. ಓಕೆ, ಇಲ್ಲಿ ನೋಡ್ಬೋದು ಸೈನ್ ಇನ್ ಆಗಿದೆ. ಕನ್ಸೋಲ್. ಓಕೆ, ಸೈನ್ ಇನ್ ಆಗಿಲ್ಲ ಐ ಥಿಂಕ್. ಒಂದು ನಿಮಿಷ ನೋಡ್ತೀನಿ. ಆಗಿಲ್ಲ, ಇನ್ನೊಂದು ಸರಿ ಮಾಡ್ತೀನಿ. ಕಾಪಿ ರಾಜು, ಅದಾದಮೇಲೆ ಒಂದು ಪಾಸ್ವರ್ಡ್ ಇದು. ಓಕೆ, ಇಲ್ಲಿ ನೋಡ್ಬೋದು ನಿಮಗೆ ಎನೇಬಲ್ ಆಗಿದೆ ಅಕೌಂಟ್. ಇಲ್ಲಿ ನೋಡ್ಬೋದು ರಾಜು ಅಂತ ತೋರಿಸ್ತಾ ಇದೆ. ಅಲ್ಲಿ ಬಂದು ANS ಅಡ್ಮಿನ್ ಏನು ರೂಟ್ ಯೂಸರ್ ಇತ್ತು ಅದನ್ನು ತೋರಿಸ್ತಾ ಇತ್ತು. ಇವಾಗ ಬಂದು ನಿಮಗೆ ಪರ್ಟಿಕ್ಯುಲರಾಗಿ ಆಕ್ಸೆಸ್ ಸಿಕ್ಕಿದೆ. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ನಿಮಗೆ ಆಕ್ಸೆಸ್ ಡಿನೈಡ್ ಅಂತ ಬರ್ತಾ ಇದೆ. ನೀವು ಬಿಲ್ಲಿಂಗ್ ಸೆಕ್ಷನ್ಗೆ ಹೋಯ್ತು ಅಂತಂದರೆ ಬಿಲ್ಲಿಂಗ್ ಸೆಕ್ಷನಲ್ಲಿ ಎಲ್ಲ ನಿಮಗೆ ಆಕ್ಸೆಸ್ ಡಿನೈಡ್ ಅಂತ ಬರುತ್ತೆ. ಇವಾಗ ನಾವು EC2 ಚೆಕ್ ಮಾಡೋಣ. EC2 ಯಾವುದೇ ರೀತಿ ಪರ್ಮಿಷನ್ ಅಸೈನ್ ಮಾಡಿಲ್ಲ. ಇಲ್ಲಿ ಬಂದು EC2ನ ಇಲ್ಲಿ ನೋಡ್ಬೋದು ಎಲ್ಲ ಎರರ್ ಬರ್ತದೆ. ನೀವು ಕ್ರಿಯೇಟ್ ಮಾಡೋಕ್ಕಾಗಲ್ಲ EC2 ಇನ್ಸ್ಟೆನ್ಸ್. ಯಾಕಂತಂದರೆ ನೀವು ಲಾಸ್ಟಲ್ಲಿ ಲಾಂಚ್ ಅಂತ ಕೊಟ್ಟು ಅಂತ ಅಂದ್ರೂ ಅದು ಆಟೋಮೆಟಿಕ್ಕಾಗಿ ಎರರ್ ತೋರಿಸ್ತಾ ಇರುತ್ತೆ. ಇವಾಗ S3 ಬಕೆಟ್ನ ಕ್ರಿಯೇಟ್ ಮಾಡೋಕ್ಕೆ ನೋಡೋಣ, ಟ್ರೈ ಮಾಡೋಣ. ಯಾಕಂದರೆ ಯಾವುದೇ ರೀತಿ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಅಲ್ಲಿ ನಿಮಗೆ ಡಯಾಗ್ರಾಮಲ್ಲಿ ತೋರಿಸ್ದಂಗೆ ನಾನು ಯಾವುದೇ ರೀತಿ ಬಾತ್ರೂಮ್ ಕೀ ಅಥವಾ ಯಾವುದು ಪರ್ಟಿಕ್ಯುಲರ್ ರಿಸೋರ್ಸ್ ಬೇಕಾದರೂ ಕೀ ಇನ್ನೂ ಕೊಟ್ಟಿಲ್ಲ ನಾನು ಪರ್ಮಿಷನ್ನು ತಗೊಳ್ಳೋಕ್ಕೆ. ಓಕೆ, ಇಲ್ಲಿ ಬಕೆಟ್ನ ಒಂದು ಕ್ರಿಯೇಟ್ ಮಾಡೋಕ್ಕೆ ಹೋಗೋಣ.
DSD ಅಂತ. ಓಕೆ, ಜಸ್ಟು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲೇನೋ ಎರರ್ ಬರ್ತಾ ಇದೆ. ಕ್ರಿಯೇಟ್, ಇಲ್ಲಿ ನೋಡ್ಬೋದು ಫೇಲ್ ಟು ಕ್ರಿಯೇಟ್ ಬಕೆಟ್ ಅಂತ ಇದೆ, ಯಾವುದೇ ರೀತಿ ಪರ್ಮಿಷನ್ ಇಲ್ಲ, ಪರ್ಮಿಷನ್ ರಿಕ್ವೈರ್ಡ್ ಅಂತ ಕೇಳ್ತಾ ಇದೆ. ಓಕೆ, ಇವಾಗ ಬಂದು ನಾನು ಈ ಮೇನ್ ರೂಟ್ ಲಾಗಿನ್ಗೆ ಬಂದು ಅವನಿಗೆ ಪರ್ಮಿಷನ್ ಕೊಡ್ತೀನಿ. IAM ರೋಲ್, IAM. ಜಸ್ಟ್ ಇಲ್ಲಿ ಪಾಲಿಸಿಗೆ ಹೋಗಿ ಒಂದು ಪಾಲಿಸಿನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಪಾಲಿಸಿ. ಇಲ್ಲಿ ಬಂದು ನಾನು S3ಗೋಸ್ಕರ ಪಾಲಿಸಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ S3 ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು ಯಾವುದೇ ಪರ್ಮಿಷನ್ ಬೇಕು ಎಲ್ಲನೂ ಸೆಲೆಕ್ಟ್ ಮಾಡ್ಕೋಬೋದು. ಲಿಸ್ಟ್ ಪರ್ಮಿಷನ್ ಬೇಕು, ಏನು ಪರ್ಮಿಷನ್ ಬೇಕು, ರೈಟ್ ಪರ್ಮಿಷನ್ ಬೇಕು, ಎಲ್ಲನೂ ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ಬಂದು ನಾನು ಆಲ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ರೀಡ್ ಪರ್ಮಿಷನ್ನು ಬಂದು ನಾನು ಆಲ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಲಿಸ್ಟಿಂಗು ಇಲ್ಲ, ಆಲ್ ಎಲ್ಲ ಪರ್ಮಿಷನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾವ ಪರ್ಟಿಕ್ಯುಲರ್ ಪರ್ಮಿಷನ್ ಕೊಡಬೇಕು ಆ ಪರ್ಮಿಷನ್ ಬೇಕಾದ್ರೆ ಕೊಡ್ಬೋದು. ರೀಡ್ ಪರ್ಮಿಷನ್ ಅಂದರೆ ರೀಡ್ ಪರ್ಮಿಷನ್, ಲಿಸ್ಟು ಬೇಕಂದ್ರೆ ಲಿಸ್ಟು, ನಾನು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ಅಲೋ ಕೊಡ್ಬೋದು ಅಥವಾ ಡಿನೇ ಕೊಡ್ಬೋದು. ನಾನು ಅಲೋ ಕೊಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ವಿಜುವಲ್ ಒಂದಿದೆ, GUI ಒಂದಿದೆ, ಮತ್ತು JSON ಒಂದಿದೆ. ಆಲ್ಮೋಸ್ಟ್ ಆಲು ನಾವು JSON ಪ್ರಿಫರ್ ಮಾಡ್ತೀವಿ, ಯಾಕಂದರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲ ಪಿನ್ ಟು ಪಿನ್ನು. ಇಲ್ಲಿ ಬೇಕಾದರೆ ನೀವು ಡಿಫೈನ್ ಮಾಡ್ಬೋದು. ನಾನು ಬಂದು ವಿಜುವಲ್ನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ವಿಜುವಲ್ ಬಂದು ನಾನು ಓಕೆ, S3 ಸೆಲೆಕ್ಟ್ ಆಗಿದೆ, ಇನ್ನೊಂದು ಸರಿ ಮಾಡ್ಬಿಡ್ತೀನಿ. S3 ಆಲ್ ಪರ್ಮಿಷನ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಅಂತ ಕೊಟ್ಟು ಓಕೆ ಆಲ್ ಅಂತ ಕೊಡ್ತೀನಿ. ಸ್ಪೆಸಿಫಿಕ್ ARN ಯಾವ ರಿಸೋರ್ಸ್ ಬೇಕೋ ಅದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಆಲ್ ಅಂತ ಕೊಡ್ತಾ ಇದ್ದೀನಿ. ಈಗ ರಿಸೋರ್ಸ್ ಸೆಲೆಕ್ಟೆಡ್. ಓಕೆ, ನೆಕ್ಸ್ಟ್ ಅಂತ ಕೊಡ್ತೇನೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪಾಲಿಸಿನೇ ಬಂದು ನಾನು ಬಂದು MUS3 ಅಂತ ಕೊಡ್ತೀನಿ, ಯಾಕಂದರೆ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗಲಿ ಅಂತ. ಜಸ್ಟ್ ಕ್ರಿಯೇಟ್ ಪಾಲಿಸಿ. ಓಕೆ, ಪಾಲಿಸಿ ಇಸ್ ಕ್ರಿಯೇಟೆಡ್ ಅಂತ ಬಂತು. ಇವಾಗ ಬಂದು ಯೂಸರ್ಗೆ ಹೋಗೋಣ. ಇಲ್ಲಿ ನೀವು ಪಾಲಿಸಿಲಿ ಚೆಕ್ ಮಾಡ್ಬೋದು. MUU ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಇದು ಈ ಕಲರ್ ಬರ್ತಾ ಇದೆ. ಇನ್ ಕೇಸ್ ಏನಾದರೂ ಈ ರೀತಿ ಈ ಕಲರ್ ಬಂತು ಅಂತಂದರೆ ಆಲ್ರೆಡಿ ಡಿಫೈನ್ ಆಗಿರೋದು, ಅಂದರೆ AWS ಡಿಫೈನ್ ಮಾಡಿಕೊಟ್ಟಿರೋದು, ನಿಮ್ಗೆ ಅದು ಕ್ರಿಯೇಟ್ ಮಾಡಿಕೊಟ್ಟಿರೋದು. MUU ಅಂತ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದನ್ನು ಬಂದು ಯೂಸರ್ಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತಂದರೆ, ಯೂಸರ್ ಮೇಲೆ ಕ್ಲಿಕ್ ಮಾಡಿ, ರಾಜು ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬಂದು ಆ್ಯಡ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ, ಜಸ್ಟು ಆ್ಯಡ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ, ಜಸ್ಟು ಅಟ್ಯಾಚ್ ಅಂತ ಕೊಟ್ಟು ಇಲ್ಲಿ ಬಂದು ನಿಮ್ಮದು ಪಾಲಿಸಿ ನೇಮ್ ಏನಿದೆ ಅದನ್ನು ಟೈಪ್ ಮಾಡಿ ಅಷ್ಟೇ. ಇಲ್ಲಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ, ಆ್ಯಡ್ ಪರ್ಮಿಷನ್. ಓಕೆ, ಇವಾಗ ಯೂಸರ್ ಹತ್ರ ಹೋಗೋಣ. ಯೂಸರ್ ಹತ್ರ ಹೋಗಿ ಜಸ್ಟು ನೀವು ಇದ್ರ ಮೇಲೆ ರಾಜು ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿ ತೋರಿಸ್ಬಿಡುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪಾಲಿಸಿ ಏನು ಪರ್ಮಿಷನ್ ಏನಿದೆ ಅದು ಅಸೈನ್ ಆಗಿದೆ. ಇವಾಗ ನಾನು ರಿಫ್ರೆಶ್ ಮಾಡಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಕೆಟ್ನ. ಕ್ರಿಯೇಟ್ ಏನೋ ಒಂದು ಕೊಡ್ತೀನಿ, ಜಸ್ಟು ಕೆಳಗಡೆ ಹೋಗಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಆಲ್ರೆಡಿ ಬಕೆಟ್ ಎಕ್ಸಿಸ್ಟ್ ಅಂತ ತೋರಿಸ್ತಾ ಇದೆ. ಇದು ಒಂಥರ ಗ್ಲೋಬಲ್ ಥರ ಯೂನಿಕ್ ಆಗಿರಬೇಕು ನೇಮು. ಇನ್ ಕೇಸ್ ನಾನು ಬೇರೆ ಯಾರೇ AWS ಯೂಸ್ ಮಾಡ್ತಿರೋರು ಅದೇ ನೇಮ್ ಕೊಡ್ತು ಅಂತಂದ್ರೆ ತಗೊಳ್ಳಲ್ಲ, ಇದು ಗ್ಲೋಬಲ್ಲು. ಓಕೆ, ನೋಡಿ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ನಿಮ್ಮದು ಬಕೆಟ್ ಏನಿದೆ ಕ್ರಿಯೇಟ್ ಆಗಿದೆ. ಈ ರೀತಿ ನೀವು IAMA ಯೂಸರ್ನ ಯೂಸ್ ಮಾಡಿಕೊಂಡು ರೂಟ್ ಲಾಗಿನಲ್ಲಾಗಿ ಯೂಸರ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಪರ್ಟಿಕ್ಯುಲರ್ ಪರ್ಮಿಷನ್ ಅಸೈನ್ ಮಾಡ್ಬೋದು. ನೆಕ್ಸ್ಟು ವಿಡಿಯೋದಲ್ಲಿ ರೋಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ನಾವು.